ನಮಸ್ತೆ ಸ್ನೇಹಿತರೆ, ಆಶಾ ಪರಮೇಶ ಯೂಟ್ಯೂಬ್ ಚಾನಲ್ಗೆ ಬನ್ನಿ. ಇನ್ನೇನು ಶ್ರಾವಣ ಮಾಸ ಹತ್ರ ಬರ್ತಾ ಇದೆ. ಶ್ರಾವಣ ಮಾಸ ಅಂತಂದರೆ ನನಗೆ ತುಂಬ ಸಂಭ್ರಮ ಸಡಗರ ಅಲ್ವಾ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ಅಲಂಕಾರ ಮಾಡ್ಕೋಬೇಕು, ಪುಟ್ಟದಾಗ ಒಂದು ಕಳಶ ಇಟ್ಕೊಂಡು ಕಳಶಕ್ಕೆ ನಾವು ಒಂದು ಬ್ಲೌಸ್ ಪೀಸಲ್ಲಿ ಯಾವ ರೀತಿ ಅಲಂಕಾರ ಮಾಡ್ಕೋಬೋದು, 2 ಬ್ಲೌಸ್ ಪೀಸ್ ತೊಗೊಂಡು ಯಾವ ರೀತಿ ಅಲಂಕಾರ ಮಾಡ್ಕೋಬೋದು. ನಮ್ಮ ಕೈಯಾರೆ ಲಕ್ಷ್ಮೀನ ಅಲಂಕಾರ ಮಾಡಿದ್ರೆ ಅದರಲ್ಲಿ ನಮಗೆ ಸಿಗುತ್ತಲ್ಲ ಖುಷಿ, ಅದು ಖುಷಿನೇ ಬೇರೆ ಅಲ್ವಾ ಸ್ನೇಹಿತರೆ. ಆ ಲಕ್ಷ್ಮೀನ ಅಲಂಕಾರ ಮಾಡೋದೇ ನಮಗೊಂದು ಸಂಭ್ರಮ. ಆ ರೀತಿ ಸಿಂಪಲ್ಲಾಗಿ ನಮ್ಮ ಮನೇಲಿರ್ತಕ್ಕಂಥವನ್ನಷ್ಟೇ ಯೂಸ್ ಮಾಡಿಕೊಂಡು, ತುಂಬ ಆಡಂಬರ ಬೇಡ ಸ್ನೇಹಿತರೆ, ತುಂಬ ಸಿಂಪಲ್ಲಾಗಿ ತೋರಿಸ್ಕೊಡ್ತಿದ್ದೀನಿ. ನೀವು ಇದನ್ನ ನೋಡ್ಕೊಳ್ಳಿ, ಅಲಂಕಾರ ಮಾಡ್ಕೊಳ್ಳಿ. ಒಂದೇ ಬ್ಲೌಸ್ ಪೀಸಲ್ಲೂ ಮಾಡ್ಬೋದು, 2 ಬ್ಲೌಸ್ ಪೀಸಲ್ಲೂ ಮಾಡ್ಬೋದು, ಸೀರೆಯಲ್ಲೂ ಅಲಂಕಾರ ಮಾಡ್ಬೋದು. ತೋರಿಸ್ತೀನಿ ನೋಡಿ. ಈಗ 2 ಬ್ಲೌಸ್ ಪೀಸ್ ನಾನು ತೊಗೊಂಡಿದ್ದೀನಿ. ಮೊದಲು ಒಂದು ಬ್ಲೌಸ್ ಪೀಸು, ಹಸಿರು ಬಣ್ಣದ ಬ್ಲೌಸ್ ಪೀಸ್ ತೊಗೊಂಡು ಅಲಂಕಾರ ತೋರಿಸ್ತೀನಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಬಟ್ಟೆ ಕ್ಲಿಪ್ಪು ಮತ್ತು ಸೇಫ್ಟಿ ಪಿನ್ನು. ಅದನ್ನು ಫಸ್ಟು ಫ್ಲೀಟ್ಸ್ ಮಾಡ್ಕೋಬೇಕು. ಎಲ್ಲ ನೀಟಾಗಿ ಬಿಚ್ಕೊಂಡ್ಬಿಟ್ಟು ಅದನ್ನು ಈ ಥರ ಅಂದರೆ ಎಷ್ಟು ನಿಮಗೆ ಸಣ್ಣದಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ಪ್ಲೀಟ್ಸ್ ಮಾಡ್ಕೊಳ್ಳಿ. ಒಂದು ಟೇಬಲ್ ಹಾಕ್ಕೊಳ್ಳಿ. ಟೇಬಲ್ ಮೇಲೆ ಒಂದು ತಟ್ಟೆಯಲ್ಲಿ ಕಳಶ ಇಡ್ತೀರಲ್ಲ, ಅದೇ ರೀತಿ ಕಳಶ ಇಟ್ಕೊಳ್ಳಿ. ಕಳಶ ಇಟ್ಕೊಂಡು, ಅಂದರೆ ಶಾಸ್ತ್ರೋಕ್ತವಾಗಿ ಏನೇನು ಮಾಡಬೇಕು ಅಂತ ಆಮೇಲೆ ಪೂಜೆ ವಿಡಿಯೋದಲ್ಲಿ ಹೇಳ್ತೀನಿ. ಈ ಜಸ್ಟ್ ಅಲಂಕಾರ ಅಷ್ಟೇ ಸ್ನೇಹಿತರೆ. ಅದಕ್ಕೆ ಪ್ಲೀಟ್ಸ್ ಮಾಡ್ಕೊಂಡಿರ್ತೀವಲ್ಲ ಆ ಬ್ಲೌಸ್ ಪೀಸ್ನ ಈ ಥರ ಕಳಶಕ್ಕೆ ಹಾಕಿಬಿಟ್ಟು ಒಂದು ಸೇಫ್ಟಿ ಪಿನ್ನಲ್ಲಿ ಅದನ್ನು ಸೆಕ್ಯೂರ್ ಮಾಡ್ಕೊಳ್ಳಿ. ಅಲ್ಲಿ ಅಂದರೆ ಆ ಕಡೆ ಈ ಕಡೆ ಹೋಗ್ದಂಗೆ ಒಂದು ಸೇಫ್ಟಿ ಪಿನ್ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊಳ್ಳಿ. ನಾನು ಮಾಡ್ಕೊತಿದ್ದೀನಿ ನೋಡಿ ವಿಡಿಯೋದಲ್ಲಿ. ಆ ರೀತಿ ನೀವು ಒಂದು ಸೆಕ್ಯೂರ್ ಮಾಡಿಕೊಂಡ್ರೆ ಅಂದರೆ ಆ ಕಡೆ ಈ ಕಡೆ ಬಿಚ್ಚೋಗಲ್ಲ ಅಂತ ಅಷ್ಟೇ. ಅದನ್ನೆಲ್ಲ ಪ್ಲೀಟ್ಸ್ ಎಲ್ಲ ನೀಟಾಗಿ ಇದು ಮಾಡ್ಕೊಳ್ಳಿ. ನೆರಿಗೆ ನೀವೇನು ಹಾಕಿರ್ತೀರೋ ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಳ್ಳಿ. ಅದೇ ರೀತಿ ಜೋಡಿಸ್ಕೊತಿದ್ರೆ ಹಂಗೆ ಹೋಗ್ತಾ ಇರುತ್ತೆ. ಅದಕ್ಕಾಗಿ ಏನು ಮಾಡ್ತೀರಂದರೆ, ಫಸ್ಟು ಒಂದು ಸ್ವಲ್ಪ ರ್ಯಾಂಡಮಾಗಿ ಒಂಚೂರು ಜೋಡಿಸ್ಕೊಂಡ್ಬಿಟ್ಟು ಫಸ್ಟು ಡಾಬ್ ಕಟ್ಬಿಡಿ. ಒಂದು ಕಟ್ಬಿಟ್ಟು ಆಮೇಲೆ ಪ್ಲೀಟ್ಸ್ ಜೋಡಿಸ್ಕೊಳ್ಳಿ. ಆಗ ನೀಟಾಗಿ ನಾವು ಹೆಂಗೆ ಬೇಕು ಹಂಗೆ ಕೂರಿಸ್ಕೋಬೋದು ಲಕ್ಷ್ಮೀನ. ನೋಡಿ, ಒಳ್ಳೆ ಕೂತಿರೋ ಥರನೇ ಇದೆ ಅಲ್ವಾ. ಆ ಕೂತಿರೋ ಥರ ಬೇಕು, ಕಾಲು ಎಲ್ಲ ಆ ಥರ ಶೇಪ್ ಬರಬೇಕು ಅಂತ ಹೇಳ್ಬಿಟ್ಟು ಆ ಕಡೆ ಈ ಕಡೆ ಕೊನೆಯ ತುದಿನ ತಟ್ಟೆ ಕೆಳಗಡೆ ನಾನು ಸೆಕ್ಯೂರ್ ಮಾಡ್ತಿದ್ದೀನಿ, ಅದು ಈ ಕಡೆ ಬರ್ದಂಗೆ. ಆಗ ಲಕ್ಷ್ಮೀನ ಬಂದು ಕೂತಿದ್ದಾಳೆ ಅನ್ನೋ ರೀತಿ ನಮಗೆ ಒಂದು ಭಾಸ ಆಗುತ್ತೆ. ಆ ರೀತಿ ಎಲ್ಲ ಜೋಡಿಸ್ಕೊಂಡಾದ್ಮೇಲೆ ಮತ್ತು ನಾನಿಲ್ಲಿ ವಿಡಿಯೋ ಡೆಮೋಗೋಸ್ಕರ ಅಷ್ಟೇ ಕಳಶಕ್ಕೆ ಏನು ವಿಳೋದಲ್ಲಿ ಇಡ್ತಿಲ್ಲ, ಡೈರೆಕ್ಟಾಗಿ ನಾನು ಕಾಯಿ ಇಟ್ಟೆ ತೋರಿಸ್ತಾ ಇದ್ದೀನಿ. ಒಂದು ಕಾಯಿ ಇಟ್ಬಿಡಿ. ಕಾಯಿ ಇಟ್ಬಿಟ್ಟು ಅದಕ್ಕೆ ಒಂದು ಮುಖವಾಡ, ನೀವು ಯಾವ ರೀತಿ ಮುಖವಾಡ ಹಾಕ್ತೀರ ಮುಖವಾಡ ಹಾಕಿ. ಇಲ್ಲ ಅಂತಂದರೆ ಅರಿಶಿಣದಲ್ಲೇ ನೀವು ಅಲಂಕಾರ ಮಾಡ್ತೀರಂದರೆ ಅರಿಶಿಣದಲ್ಲೇ ಅಲಂಕಾರ ಮಾಡ್ಕೊಳ್ಳಿ. ಬೇಕಾಗಿರ್ತಕ್ಕಂಥ ಒಡವೆ, ನಮ್ಮ ಹೆಣ್ಮಕ್ಳಿಗೆ ಒಡವೆ ಹಾಕಿದ್ರೆ ಅದೊಂಥರ ಅಲಂಕಾರ ತುಂಬ ಚೆನ್ನಾಗಿ ಕಾಣುತ್ತಲ್ವ. ಅದೇ ರೀತಿ ನಮ್ಮ ಲಕ್ಷ್ಮಿಗೆ ಎಲ್ಲರೂ ಆಲ್ಮೋಸ್ಟ್ ಲಕ್ಷ್ಮಿಗೆ ಒಡವೆ ಇಲ್ಲದೆ ಯಾರೂ ಪೂಜೆ ಮಾಡಲ್ಲ. ಮನೇಲಿರ್ತಕ್ಕಂಥವನ್ನೇ ಒಡವೆಯನ್ನು ಹಾಕಿಬಿಟ್ಟು ತೊಳೆದ್ಬಿಟ್ಟು ಹಾಕಿ, ಅರಿಶಿಣದಲ್ಲಿ ತೊಳೆದು ಹಾಕಿ, ಇಲ್ಲಾಂದರೆ ಒಂದು ಬಟ್ಲಲ್ಲಾದರೂ ಇಡ್ಬೋದು. ನಾನು ಪೂಜೆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಅದನ್ನು ಹೇಳ್ತೀನಿ. ಈಗ ವೀಡಿಯೋಗೋಸ್ಕರ ಈ ರೀತಿ ಅಲಂಕಾರ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಈ ಥರ 2 ಸರವನ್ನು ಹಾಕ್ಬಿಟ್ಟು ನೋಡಿ, ಆ ರೀತಿ ಆ ಥರ ಎಲ್ಲ ನೀಟಾಗಿ ಇದು ಮಾಡ್ಕೊಳ್ಳಿ. ಯಾಕಂದರೆ ನಾವೇನು ಕೋಲು ಆ ಥರದ್ದೇನು ಕಟ್ಟಿರಲ್ಲ, ಶಾಸ್ತ್ರೋಕ್ತವಾಗಿ ಕೋಲು ಅದೇನು ಕಟ್ಟಂಗಿಲ್ಲ ಆ್ಯಕ್ಚುಲಿ. ಹಂಗಾಗಿ ಈ ರೀತಿ ಸಿಂಪಲಾಗಿ ಮಾಡ್ಕೊಳ್ಳೋರು ಈ ರೀತಿ ಮಾಡ್ಕೊಳ್ಳಿ ಅಂತ. ಕೋಲು ಅಂದರೆ ಅಲಂಕಾರಕ್ಕೋಸ್ಕರ ಕೋಲು ಕಟ್ಟಿ ಮಾಡೋದನ್ನು ತೋರಿಸ್ತೀನಿ. ಹಿಂಗೆ ಜಡೆ ಹಾಕ್ತಾಯಿದ್ದೀನಿ. ಜಡೆ ಹಾಕಿ ಒಂದು ಹೂವಿನ ಮಾಲೆಯನ್ನು ಹಾಕ್ತಾಯಿದ್ದೀನಿ. ನೀವು ಈ ರೀತಿ ಬೇಕಾದರೂ ಅಲಂಕಾರ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಹೂವು ಜಾಸ್ತಿ ಇದ್ದರೆ ಇನ್ನೂ ಬೇರೆ ಬೇರೆ ರೀತಿ ಎಲ್ಲ ಅಲಂಕಾರ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ನಮ್ಮ ಮುದ್ದು ಲಕ್ಷ್ಮಿ ಹೇಗೆ ಕಾಣಿಸ್ತಾ ಇದ್ದಾಳೆ, ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಲ್ವಾ. ನನಗಂತೂ ತುಂಬ ಖುಷಿ ಆಯಿತು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದೆ 2 ಬ್ಲೌಸ್ ಪೀಸಲ್ಲಿ ಯಾವ ರೀತಿ ಅಲಂಕಾರ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಇದಕ್ಕೆ ಕೋಲ್ ಕಟ್ತೀವಿ, ಆದರೆ ಶಾಸ್ತ್ರದಲ್ಲಿ ಕಟ್ಟಂಗಿಲ್ಲ. ಇದು ಅಲಂಕಾರಕ್ಕೋಸ್ಕರ ನೀವೇನೇ ಅಲಂಕಾರ ಮಾಡಿದ್ರು ಮೇಲೆ ಒಂದು ಅಲಂಕಾರ ಈ ಥರ ಮಾಡಿಕೊಂಡು ಕೆಳಗಡೆ ಕಳಶ ಇಟ್ಟು ಪೂಜೆ ಮಾಡ್ಕೊಳ್ಳಿ ಸ್ನೇಹಿತರೆ. ಹೇಳ್ತೀನಿ ಮುಂದೆ ಎಲ್ಲ. ಈಗ ಮಣೆ ಮೇಲೆ ಬಾಕ್ಸ್ ಇಟ್ಟು, ಬಾಕ್ಸ್ ಮೇಲೆ ಕಳಶ ಇಟ್ಟು, ಕಳಶಕ್ಕೆ ಒಂದು ನಾನು ಇಲ್ಲಿ ಸ್ಕೇಲ್ ಕಟ್ಟಿದ್ದೀನಿ ಸ್ನೇಹಿತರೆ. ಸ್ಕೇಲ್ ಕಟ್ಟಿ ಫಸ್ಟ್ ಅದು ಗ್ರೀನ್ ಪ್ಲೀಟ್ಸ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಫಸ್ಟ್ ಹಾಕ್ಬಿಟ್ಟು, ನೆಕ್ಸ್ಟು ಕೆಂಪುದು ಅದನ್ನು ಪ್ಲೀಟ್ಸ್ ಮಾಡ್ಕೊಂಡಿರಬೇಕು. ಅದು ಸಹ ಸೇರಿಸ್ಬಿಟ್ಟು ಎಲ್ಲ ಪ್ಲೀಟ್ಸ್ನ ಫಸ್ಟು ರೆಡಿ ಮಾಡ್ಕೊಳ್ಳಿ. ಅಷ್ಟು ಇದಾಗಿಂದರೆ ಫಸ್ಟು ಅದು ಹಿಂದೆ ಜಾರುತ್ತೆ ಅಂತ ಫಸ್ಟನ್ನು ಕಾಯಿಟ್ಟು ಎಲ್ಲ ಜೋಡಿಸ್ಕೊಂಡ್ಬಿಟ್ಟು ಅದಕ್ಕೆ ನಾರ್ಮಲಾಗಿ ಡಾಬ್ ಕಟ್ಟಿದ್ರೆ ಈ ರೀತಿಯೂ ಸಹ ಒಂದು ಅಲಂಕಾರ ಮಾಡ್ಕೋಬೋದು. ಡಾಬ್ ಕಟ್ಬಿಟ್ಟು ಎಲ್ಲ ನೀಟಾಗಿ ನೆರಿಗೆಯನ್ನು ಸರಿ ಮಾಡ್ಕೊಳ್ಳಿ, ನೀಟಾಗಿ ಕೂರಿಸ್ಕೊಳ್ಳಿ. ಎಲ್ಲ ಜೋಡಿಸ್ಕೊಂಡ್ರೆ ಈ ರೀತಿ ಕಾಣುತ್ತೆ. ಈ ರೀತಿಯೂ ಮಾಡ್ಕೋಬೋದು. ಇದಕ್ಕೆ ಹೂವಿನ ಅಲಂಕಾರ ಮಾಡಿದ್ರೆ ಈ ರೀತಿ ಕಾಣಿಸ್ತಾ ಇತ್ತು ಸ್ನೇಹಿತರೆ. ನೆಕ್ಸ್ಟು ಇದೇ ರೀತಿ ಇನ್ನೊಂದು ಸ್ವಲ್ಪ ಚೇಂಜ್, ಈ ಥರ ತುದಿ ಇರುತ್ತಲ್ಲ, ತುದಿ ಮೇಲ್ಗಡೆ ಸ್ಕೇಲ್ ಹತ್ರ ಒಂದು ಸೇಫ್ಟಿ ಪಿನ್ ಹಾಕಿ ಸೆಕ್ಯೂರ್ ಮಾಡಿದ್ರೆ ಇನ್ನೂ ದೊಡ್ಡದಾಗಿ ಲಕ್ಷ್ಮಿ ಕಾಣಿಸುತ್ತೆ.
ಈ ರೀತಿಯೂ ಬೇಕು ಅಂದರೆ ಮಾಡ್ಕೋಬೋದು. ಅದಕ್ಕೆ ಎಲ್ಲನೂ ಇರಲಿ, ನಿಮ್ಗೆ ಯಾವ್ದು ಇಷ್ಟ ಆದರೆ ಆ ರೀತಿ ಮಾಡ್ಕೊತೀರಾ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗೆ ಕಾಣಿಸ್ತಿದೆ ನಮ್ಮ ಮುದ್ದು ಲಕ್ಷ್ಮಿ, ನಮ್ಮ ಮನೆಯಲ್ಲಿ ರೆಡಿ ಮಾಡಿರ್ತಕ್ಕಂಥ ಲಕ್ಷ್ಮಿ ಅಂತ ನೀವೇ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಯಾವ ರೀತಿ ನಮ್ಮ ಮನಸ್ಸಿಗೆ ಬರುತ್ತೆ ಆ ರೀತಿ ಅಲಂಕಾರ ಮಾಡ್ಕೊಳ್ಳಿ. ನಮ್ಮ ಕೈಯಾರೆ ಮಾಡಿರ್ತಕ್ಕಂಥ ಡೆಕೋರೇಷನ್ ಏನಿರುತ್ತೋ ಆ ಅಲಂಕಾರ ಲಕ್ಷ್ಮಿಗೆ, ಅದು ತುಂಬ ನಮಗೆ ಮನಸ್ಸಿಗೆ ಖುಷಿ ಕೊಡುತ್ತೆ. ಯಾವ ರೀತಿ ಬೇಕೋ ನೀವು ಆ ರೀತಿ ಮಾಡ್ಕೊಳ್ಳಿ. ಹೂವು ಜಾಸ್ತಿ ಇದ್ದರೆ ಈ ರೀತಿ ಮಾಡ್ಕೊಳ್ಳಿ, ಇಲ್ಲ ನಮ್ಮ ಹತ್ರ ಅಷ್ಟೊಂದು ಹೂವು ಇಲ್ಲಾಂದರೆ ಒಂದೇ ಮಾಲೆ ಹಾಕ್ಕೊಂಡು ಸಹ ಈ ರೀತಿ ಅಲಂಕಾರ ಮಾಡ್ಕೋಬೋದು. ನಾವು ಹೆಂಗೆ ಮಾಡಿದ್ರೂ ಲಕ್ಷ್ಮಿ ಸ್ವೀಕರಿಸ್ತಾಳೆ. ಭಕ್ತಿಯಿಂದ ಮಾಡಬೇಕು ಅಷ್ಟೇ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಕಳಶದಲ್ಲಿ ಯಾವ ರೀತಿ ಅಲಂಕಾರ ಮಾಡ್ಕೋಬೋದು ಅಂತ ನೀವು ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಧನ್ಯವಾದಗಳು ಸ್ನೇಹಿತರೆ.